ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದ 8ನೇ ವಾರ್ಡಿನಲ್ಲಿ ನರಕ ಸದೃಶ ಜೀವನ, ಯುಜಿಡಿ ಸಮಸ್ಯೆಗೆ ನಿವಾಸಿಗಳ ಆಕ್ರೋಶ. ಸ್ಮಾರ್ಟ್ ಸಿಟಿ, ಡಿಜಿಟಲ್ ಇಂಡಿಯಾ, ಅಭಿವೃದ್ಧಿಯ ಮಹಾಪೂರ. ಹೌದು, ಕೇಳಲು ಇವೆಲ್ಲ ತುಂಬಾ ಚೆನ್ನಾಗಿವೆ. ಆದರೆ ವಾಸ್ತವದಲ್ಲಿ ಜನರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕೊಳಚೆ ನೀರಿನಲ್ಲೇ ಜನ ಬದುಕಬೇಕಾದ ನರಕ ಸದೃಶ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಡೀ ವಾರ್ಡ್ ಒಂದೇ ನರಕಕೂಪವಾಗಿ ಮಾರ್ಪಟ್ಟಿದೆ. ಎಸ್, ಇದು ರೇಷ್ಮೆ ನಗರಿ ಶಿಡ್ಲಘಟ್ಟ ನಗರಸಭೆಯ ವಾರ್ಡ್ ನಂಬರ್ 8ರ ದುಸ್ಥಿತಿ. ಶಿಡ್ಲಘಟ್ಟ ನಗರದ 8ನೇ ವಾರ್ಡಿನಲ್ಲಿ ಚರಂಡಿ ಮತ್ತು ಯುಜಿಡಿ ಸಮಸ್ಯೆ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಎಲ್ಲೆಡೆ ತುಂಬಿ ಹರಿಯುತ್ತಿರುವ ಚರಂಡಿಗಳು, ರಸ್ತೆಯಲ್ಲೂ ಹರಡಿಕೊಂಡಿರುವ ಯುಜಿಡಿ ಕೊಳಚೆ ನೀರು. ಇದರಿಂದಾಗಿ ಇಡೀ ವಾರ್ಡ್ನ ತುಂಬಾ ಅಸಹನೀಯ ದುರ್ವಾಸನೆ ವ್ಯಾಪಿಸಿದೆ. ಇಷ್ಟೇ ಅಲ್ಲದೆ ಈ ಕೊಳಚೆ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ಮಿತಿಮೀರಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಸ್ಥಳೀಯರನ್ನು ಕಾಡುತ್ತಿದೆ. ವಾರ್ಡಿನ ಮಕ್ಕಳು, ಉಪಹಿಳೆಯರು ಮತ್ತು ವೃದ್ಧರು ಮನೆಯಿಂದ ಹೊರಬರಲು ಹೆದರುವಂತ ಪರಿಸ್ಥಿತಿ ಎದುರಾಗಿದೆ. ಹಲವು ತಿಂಗಳುಗಳಿಂದ ಈ ನರಕಯಾತನೆ ಮುಂದುವರಿದಿದ್ದರೂ ಕುಂಭಕರ್ಣ ನಿದ್ದೆಗೆ ಜಾರಿರುವ ನಗರಸಭೆ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಯೂ ಮಲಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶದ ಜ್ವಾಲೆ ಉಗುಳುತ್ತಿದ್ದಾರೆ. ನಮ್ಮ ವಾರ್ಡಿನಲ್ಲಿ ಚರಂಡಿ ಹಾಗೂ ಯುಜಿಡಿ ಸಮಸ್ಯೆ ತೀವ್ರವಾಗಿದೆ. ಹಲವು ಬಾರಿ ನಗರಸಭೆಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊಳಚೆ ನೀರಿನ ದುರ್ವಾಸನೆಯಿಂದ ಮನೆಯಲ್ಲಿ ನೆಮ್ಮದಿಯಾಗಿ ಇರಲು ಸಾಧ್ಯವಾಗುತ್ತಿಲ್ಲ. ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಮಕ್ಕಳ ಹಾಗೂ ವೃದ್ಧರ ಆರೋಗ್ಯದ ಬಗ್ಗೆ ಆತಂಕವಿದೆ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಶಾಶ್ವತ ಪರಿಹಾರ ಒದಗಿಸಬೇಕು. ಹೀಗೆ ಆಕ್ರೋಶ ಹೊರಹಾಕಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ 8ನೇ ವಾರ್ಡಿನ ನಿವಾಸಿ ಕಾಂತರಾಜ್ ಅವರು. ಇವರಷ್ಟೇ ಅಲ್ಲ, ವಾರ್ಡಿನ ನಿವಾಸಿಗಳಾದ ಮನು, ಆಂಟೋನಿ, ವೆಂಕಟೇಶ್, ಪೂಜಮ್ಮ, ಚಂದ್ರಕಲಾ, ಮಂಜುಳಮ್ಮ, ಲಕ್ಷ್ಮೀಪತಿ, ಮಾರಕ್ಕ ಹಾಗೂ ನವೀನ್ ಕುಮಾರ್ ಸೇರಿದಂತೆ ನೂರಾರು ನಿವಾಸಿಗಳ ಆಕ್ರೋಶದ ನುಡಿಗಳಿವು. ಹಲವು ಬಾರಿ ದೂರು ನೀಡಿದರೂ ಕ್ಯಾರೆ ಎನ್ನದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಇವರೆಲ್ಲ ಈಗ ಬೀದಿಗಿಳಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಒಂದೆಡೆ ನಗರದ ಅಭಿವೃದ್ಧಿಯ ಬಗ್ಗೆ ಭಾಷಣ ಬಿಗಿಯುವ ನಾಯಕರು, ಇನ್ನೊಂದೆಡೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ನರಕ ಕಾಣುತ್ತಿರುವ 8ನೇ ವಾರ್ಡಿನ ಜನತೆ. ಇದು ನಿಜಕ್ಕೂ ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈಗಲಾದರೂ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಮುಖ್ಯವಾಗಿ ಕ್ಷೇತ್ರದ ಶಾಸಕರು ತಕ್ಷಣವೇ ಈ ಸಮಸ್ಯೆಯತ್ತ ಗಮನ ಹರಿಸಿ ನರಕಯಾತನೆ ಅನುಭವಿಸುತ್ತಿರುವ ಜನರಿಗೆ ಮುಕ್ತಿ ನೀಡಬೇಕಿದೆ. ಇನ್ನಾದರೂ ಸಂಬಂಧಪಟ್ಟವರು ಈ ಯುಜಿಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುತ್ತಾರಾ? ಕಾದು ನೋಡಬೇಕಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮಾನಸ್ ವರದಿ, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮಸ್ಕಾರ, ನನ್ನ ಹೆಸರು ಕಾಂತರಾಜು, 8ನೇ ವಾರ್ಡ್ ಸಿದ್ಧಾರ್ಥ ನಗರ. ಇಲ್ಲಿ ಪಿಟ್ಟುಗಳು ಬಂದಾಗಿ ಚರಂಡಿ ವ್ಯವಸ್ಥೆ ಈ ಥರ ಇದ್ದು ಸುಮಾರು 2 ವಾರದಿಂದ ಫೋನ್ ಮಾಡ್ತಾಯಿದ್ರು, ಪಿಟ್ ಕಲೆಕ್ಷನ್ ಬರ್ತಾಯಿಲ್ಲ. ಲೆಟ್ರ್ ಕೊಟ್ಟಿದ್ರು, ಮುನ್ಸಿಪಾಲ್ಟಿ ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಿ ಬೇರೆ ದುರ್ವಾಸನೆ ಇದ್ದು ದುರ್ವಾಸನೆಯಲ್ಲಿ ಜೀವನ ಮಾಡೋಂತಾಗಿದೆ. ಮನೆ ಮಕ್ಕಳೆಲ್ಲ ವಾರಕ್ಕೊಂದು ಸತಿ ಕಾಯಿಲೆಗಳು ಬಿದ್ದು ಹಾಸ್ಪಿಟ್ಲ್ಗೆ ಹೋಗ್ತಾಯಿದೆ. ಎಲ್ಲ ಅಧಿಕಾರಿಗಳಿಗೂ ನಾವು ಲೆಟ್ರ್ ಕೊಟ್ಟು ಇದು ಮಾಡ್ತಾಯಿದ್ವಿ. ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕಾಗಿ ಹೇಳ್ಕೊತೀವಿ. ಕುಡಿಯೋ ನೀರ ಸಮಸ್ಯೆ, ಇಲ್ಲಿ ಪಿಟ್ಟು ಸಮಸ್ಯೆ, ಚರಂಡಿ ಸಮಸ್ಯೆ, ಏನು ರೋಡ್ ಹಾಕಿಲ್ಲ. ಆ ಕಡೆ ರೋಡ್ ಹಾಕಿದಾಗ ಕೇಳಿದ್ರೆ 15 ದಿವಸ ಬಿಟ್ಕೊಂಡು ಹಾಕ್ತೀವಿ ಅಂತ ಹೇಳಿದವರು ಮತ್ತು ಯಾರೂ ಬಂದೇ ಇಲ್ಲ. ಎಷ್ಟು ಯಾರಿಗೇನು ಹೇಳಿದ್ರು ಇಲ್ಲಿ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ಈ ದುರ್ವಾಸನೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದುಬಿಟ್ಟೈತೆ. ದಿನ ಇಡೀ ರಾತ್ರಿ ನಾವು ಮಲಗ್ತಾ ಇಲ್ಲ, ಊಟ ಮಾಡ್ತಾಯಿಲ್ಲ, ಹೋಟ್ಲೆಲ್ಲ ತರಿಸೋ ಆಚೆ ಕಡೆ ತಿನ್ನೋಂಥ ಪರಿಸ್ಥಿತಿ ಬಂದುಬಿಟ್ಟೈತೆ. ಕರ್ಕೊಬಂದು ತೋರಿಸಿದ್ರು ನಾವು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಯಾವಾಗ ಒಂದು ಸತಿ ಬರ್ತಾರೆ, ಇನ್ನೂ ವಾಸನೆ ಬರೆಸ್ಬಿಟ್ಟು ಹೋಗ್ತಾರೆ. ಇದಕ್ಕೆ ಕಮಿಷನರ್ ಅವರು ಬಂದಿದ್ದರು. ನಮ್ಮ MLA ಸಾಹೇಬರಿಗೆ ತಿಳಿಸ್ಕೊಡ್ಬೇಕಾಗಿ ನಾವು ಮಾತಾಡ್ತಾ ಇದ್ದೀವಿ. ಈಗ ಎಷ್ಟು ದಿವಸದಿಂದ ಈ ಥರ ಸರ್? ಇದು ಚಿರಂಡಿ ಸುಮಾರು 2 ವರ್ಷದಿಂದ ಐತೆ ಸರ್. ಇದು ಈ ಪಿಟ್ ಕಲೆಕ್ಷನ್ ಸುಮಾರು 6 ತಿಂಗಳಿಂದ ಈ ಥರ ಸಮಸ್ಯೆ ಬರ್ತಾ ಇದೆ. ಹೇಳ್ತಾ ಇದ್ರೆ ಒಂದು ಟೈಮ್ ಬಂದವರು ಅಷ್ಟೇ, ಮತ್ತೆ ಬರಲೇ ಇಲ್ಲ. ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಎಲ್ರಿಗೂ ತಿಳಿಸ್ತಾ ಇದ್ವಿ, ಯಾರು ಲೆಟ್ರ್ ಕೊಟ್ಟಿದ್ದೀವಿ, ಫೋಟೋ ತೆಗೆದು ಹಾಕಿದ್ದೀವಿ, ಗ್ರೂಪ್ಗೆ ಹಾಕಿದ್ದೀವಿ. ಏನು ಹಾಕಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರ್ತಾರೆ, ಸುಮ್ಮನೆ ಹಂಗೆ ನೀರು ಮೇಲ್ಮೇಲೆ ಅಲ್ಲಾಡಿಸ್ತಾರೆ, ಹೋಯ್ತಾರೆ ಅಷ್ಟೇ. ಬೇರೆ ಇನ್ನೇನು ಸಮಸ್ಯೆ ಇದು ಬಗೆಹರಿಸ್ತಾ ಇಲ್ಲ ಅವರು. ನೋಡಿ, ಇದರಲ್ಲಿ ಜೀವನ ಹೆಂಗೆ ಮಾಡೋದು? ದಿನ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಕೂಲಿ ಮಾಡ್ಕೊ ಬಂದು ತಿನ್ನೋಕ್ಕಾಗ್ದಿರ, ಮಲಗೋಕ್ಕಾಗ್ದಿರ ವಾಸನೆಯಲ್ಲಿ ಜೀವನ ಮಾಡೋಂಥದ್ದಾಗ್ಬಿಟ್ಟೈತೆ. ವಾರ ಎಲ್ಲ ದುಡಿದ್ರು ವಾರಕ್ಕೊಂದು ಸತಿ ಮಕ್ಕಳಿಗೆ ದೊಡ್ಡವ್ರಿಗೆ ಹಾಸ್ಪಿಟ್ಲಿಗೆ ಇಕ್ಕೋ ಪರಿಸ್ಥಿತಿ ಬಂದುಬಿಟ್ಟೈತೆ ನಮಗೆ. ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾನೆ ಇಲ್ಲ.
ನೋಡಪ್ಪ ನಮ್ಮ ಮನೇಲೆಲ್ಲ ಇರೋಕ್ಕಾಗಲ್ಲ, ಮಕ್ಳು ಮರಿ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಕೂಲಿಗೆ ಹೋಗಿ ಒಂದು 200 ರೂಪಾಯಿ ಕೂಲಿ ಮಾಡ್ಕೊಂಡು ಬಂದು ಮಕ್ಕಳು ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಾ ಇದ್ದೀರಿ. ನಾವು ತಿನ್ನೋದೇನು ಉಣ್ಣೋದೇನು ಅದ್ರಾಗ? ಇಲ್ಲಿ ಮೂಗುಗಳೆಲ್ಲ ಹಿಂಗೆ ಮುಚ್ಕೊಂಡು ಬಾಕ್ಲು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಕೌನ್ಸಿಲರ್ ಕೇಳಿದ್ರು ಅವರು ತಗೊಂಡಿಲ್ಲ ಮಾತು, ನಮ್ಮ ಮಾತು. ಇನ್ನು ಮುನ್ಸಿಪಲ್ ಆಫೀಸರು ಕೇಳಿದ್ರು ಅವರು ಮಾತಾಡಿಲ್ಲ. ಯಾರ್ಯಾರು ಕೇಳಿದ್ರು ಯಾರು ಕೇಳಿಸ್ಕೊಂಡಿಲ್ಲ, ಕಿವಿ ಮೇಲೆ ಯಾರು ಹಾಕ್ಕೊಂಡಿಲ್ಲ. ಹಾಕ್ತೀರ ಸುಮ್ಮನೆ ಮಕ್ಕಳು ಮರಿನ ಹಾಕ್ಕೊಂಡು ನಾವು ಹಿಂಗೆ ಮೂಕೆಲ್ಲ ಹಿಂಗೆ ಮುಚ್ಕೊಂಡು ಊಟ ಮಾಡ್ತೀರಿ. ಇದೇ ರೀತಿ ಮಾಡವ್ರೆ ಗೊತ್ತೇನಪ್ಪ? ನಿಮ್ಮೆಲ್ಲ ನೋಡ್ರಿ, ಬೇಕಾದೆ ಎಲ್ಲ ನೋಡಿ ನಾವೇನು ಸುಳ್ಳೆ ನಾನು ಹೇಳಿದ್ರೆ ಯಾರನ್ನ ಹೇಳ್ರಿ. ನೋಡಿ ಇಷ್ಟು ಮಾತ್ರ ಮಾಡವ್ರೆ. ಹೆಂಗೆ ನಾವು ಇರೋದು? ಆಸೆ ಇದ್ರಾಗ ಬುಸ ಬರ್ತದ, ಇದ್ರಾಗ ಬುಸ ಅಂತ ಚಿರೇಣ್ ನೋಡು. ಅಲ್ಲಿಂದ ಹೆಂಗೆ ನಾವು ಊಟ ಮಾಡೋದು ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ, ಮಕ್ಳು ಹೆಂಗಿರ್ತಾರೆ, ನಾವು ಓಡಾಡೋದು ಹೆಂಗೆ? ಮುನ್ಸಿಪಲ್ ಯಾರೋ ಮೇಡಮ್ ಬಂದು ನೀವು ನೀರು ಅನುಕೂಲ ಇಲ್ಲ, ನಮ್ಮ ಕೈ ಸಿಲಿಂಡ್ ಅನುಕೂಲ ಇಲ್ಲ, ಓಡಾಡೋಕ್ಕಿಲ್ಲ, ಬಟ್ಟೆ ಹೋಗೋಕ್ಕಿಲ್ಲ, ಹೆಂಗಪ್ಪ ಇರೋದು ನಾವು ಜೀವನ ಮಾಡೋದು? ಯಾರು ಕೇಳಿದ್ರು ಕಿವಿ ಮೇಲೆ ಹಾಕ್ಸ್ಕೊಂಡಿಲ್ಲ. ಅದಕ್ಕೆ ನಾವು ಈಗ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಅರ್ಜಿ ನೋಡ 2 ಸಾರಿ ಆ ಎಮ್ಮನ ಬರ್ಕೊಟ್ಟವಳೆ, 2 ಸಾರಿ. ನಾವು 2 ಸಾರಿ ನನ್ನ ಮೊಮ್ಮಗನ್ ಬರ್ದು ಕೊಟ್ಟವಳೆ. ಯಾರು ಕೊಟ್ಟಿದ್ರು ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಹಾ, ಯಾರು ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಇನ್ನ ಬೆಳಗ್ಗೆ ಹೊತ್ತು ಪೌರ ಕಾರ್ಮಿಕರು ಕ್ಲೀನ್ ಮಾಡಕ್ ಬರ್ತಾರಲ್ಲ, ಬರಲ್ಲ ಇಲ್ಗೆ? ಯಾರ ಪಾಪಣ್ಣ ಅಂತ ಬರ್ತಾನ ನೋಡು, ಆ ಕರ್ಗೋ ಹುಡುಗ ಆ ಸುಮ್ನೆ ಮೇಲೆ ಎತ್ಕೊಂಡು ಹೋಗ್ತಾನೆ. ಒಂದ್ ಸುತ್ತ ನೀರು ಹೋಗಲ್ಲ. ಇನ್ನ ಹಂಗೆ ಪೈಪ್ ಎಲ್ಲ ಹೊಡೆದೋಗವೆ. ರಿಪೀಟ್ ಬರ್ತಾವೆ ಆ ಕಡೆನಿಂದ ಹಿಂದಕ್ಕೆ ರಿಪೀಟು. 20 ದಿನ ಆಯ್ತು ಕೊಟ್ಟು ಇವಾಗೂ ಯಾರು ತಕೊಂಡಿಲ್ಲ, ಕಿವಿ ಮೇಲೆ ಹಾಕೊಂಡಿಲ್ಲ. ಹೆಂಗೆ ನಾವು ಜೀವನ ಮಾಡೋದ? ಓಡಾಡೋದು ಹೆಂಗೆ? ನಮ್ಮ ಮಕ್ಳು ಮರಿ ಇರೋದು ಹೆಂಗೆ? ಸಾಯಂಕಾಲ ಮೂಕ್ಳೆಲ್ಲ ಮುಚ್ಕೊಂಡು ಬಾಗ್ಲು ಹಾಕೊಂಡು ಊಟ ಮಾಡ್ತಾ ಇದ್ದೀರಿ. ಏನು ಸಮಸ್ಯೆ ಇಲ್ಲಿ ಈ ವಾರ್ಡಲ್ಲಿ? ಹೇಳಿ, ಮಾತಾಡಿ. ಒಬ್ಬರು ಮಾತನಾಡ್ಬೇಕು. ಹೆಂಗಪ್ಪ ನಾವು ಊಟ ಮಾಡೋದು? ನಾವ್ ಹೆಂಗಪ್ಪ ಓಡಾಡೋದು? ಮಕ್ಳು ಮರಿ ಕಾಯಿಲೆ ಬರಲ್ಲನಪ್ಪ. ಹೆಂಗ್ ಓಡಾಡೋದು ನೋಡು? ಬುಸ ಅಂತ ಇಲ್ಲಿ ಅಲ್ಲಿ ಸಿರಂಡಿ. ಅವ್ರ ಏನ್ ಮಾಡ್ಬೇಕಂತವ್ರ? ಇದು ಮೊನ್ನೆ ಡೆಂಗು ಜ್ವರ ಬಂದಿದ್ದು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಆಸ್ಪತ್ರೆನಾಗೆ. ಅಲ್ಲ ಕೂಲಿ ಮಾಡ್ಕೊಡ್ತೀನಿ ನೋಡ್ರಿ. ಈ ತರ ಇದ್ರೆ ಕಾಯಿಲೆ ಬರಲ್ಲ ಅವ್ರಗ. ಡೆಂಗು ಜ್ವರ ಬಂದಿದ್ದೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು. ನಿಧಾನ ಸರ್. ಎಷ್ಟು ಫೋಟೋ ತೆಗೆಸ್ಕೊಂಡು ಹೋಗಿದಾರ ಅಂತ చూసుకొని పోయేది. అదేమో రెడీ కాలే. ಅಧಿಕಾರಿಗಳಿಗೆ ಹೇಳಿದ್ರ ವಿಚಾರ ಮಾಡಿಸಿದ್ರ? ಮುನ್ಸಿಪಾಲಿಟಿ ಆಫೀಸ್ ಕೊಟ್ಟಿದ್ದೀನಿ ಸರ್ ನಾನು. ನಾನು 3 ಸರ್ತಿ ಕೊಟ್ಟಿದ್ದೀನಿ.